ಪದನೂ ನಿಂತ್ಕೊಂಡ್ಬಿಡುತ್ತೆ ಒಂದು ಸಲ. ಓಂ ಶ್ರೀಯಃಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯಯುಕ್ತಾಯ ಹರಯೇ. ದಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಹಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸಯೇ ಶ್ರಿಯಃಪತಿಂ. ಈಗ ಎರಡಿದೆ, ಅನ್ನ ಸಾಕು ಅನ್ನಿಸ್ಬೇಕು, ಜ್ಞಾನ ಸಾಕು ಅನ್ನಿಸ್ಬಾರ್ದು. ಇದು ಸಾಕು, ಅನ್ನ ಸಾಕು ಅನ್ನಿಸ್ದೇ ಹೋದರೆ ರೋಗ, ಜ್ಞಾನ ಸಾಕು ಅದು ರೋಗ. ಯಾವಾಗಲೂ ಕೂಡ ಎಷ್ಟೊತ್ತು ಕೇಳಿದ್ರು ಕೂಡ ಕೇಳ್ತಾನೆ ಇರಬೇಕು, ಅದು ಎಂಡೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅದು ಸ್ವಾರಸ್ಯ. ಚಿನ್ನ ತಿನ್ನಲೇಬಾರ್ದು, ಫಸ್ಟು ಚಿನ್ನ ತಿನ್ನಲೇಬಾರ್ದು. ಅನ್ನನೇನು ಮಾಡಬೇಕು, ಸಾಕು ಅಂತ ತಕ್ಷಣ ಬಿಟ್ಬಿಡ್ಬೇಕು. ಜ್ಞಾನಕ್ಕೆ ಸಾಕು ಅನ್ನಲೇಬಾರ್ದು, ಉಲ್ಟಾ ಜ್ಞಾನ ಟಚ್ ಕೂಡ ಮಾಡೋದಿಲ್ಲ. ಅನ್ನ ಹೆಚ್ಚು ತಿಂತಾರೆ, ಚಿನ್ನ ಮೇಲೆ ಹಾಕೊಂಡು ಓಡಾಡ್ತಾರೆ. ಮೂರು ಆತ್ಮಘಾತಕನೇ. ಜ್ಞಾನ ಬಿಟ್ಟದ್ದು ಒಂದು ತಪ್ಪು, ಹೆಚ್ಚು ತಿಂದಿದ್ದು ಇನ್ನೊಂದು ರೋಗಕ್ಕೆ ಕಾರಣ. ಅದು ಕಳ್ತನ ಸುಡ್ತಾನೆ, ಅದು ಎಲ್ಲ ನಾಶ ಆಗಿಬಿಡ. ಅವೆಲ್ಲ ಬಿಟ್ಟೋಗೋ ಪದಾರ್ಥಗಳೇ ಹೊರತು ಅದು ತೊಗೊಂಡೋಗೋ ಪದಾರ್ಥಗಳಲ್ಲ. ಜ್ಞಾನ ಒಂದೇ ತೊಗೊಂಡೋಗೋ ಪದಾರ್ಥ. ಅತಏವ ಚ ಉಪಮಾ ಸೂರ್ಯಕಾದಿವತೆ. ಈಗ ದೃಷ್ಟಾಂತ ಕೊಡ್ತಾರೆ. ದೇವರನ್ನು ಎಲ್ಲೆಲ್ಲಿ ಜೀವೇಶ್ವರ ಅಭೇದ ಹೇಳೋದಕ್ಕೆ ಕಾಣುತ್ತೋ ಅದು ಅಭೇದ ಅಲ್ಲ, ಭೇದದ ವಿವರಣೆ ಅಷ್ಟೇ ಹೊರತು ಬೇರೆ ಅಲ್ಲ. ಯಾಕೆ ಸೂರ್ಯಕ ಉಪಮಾ, ಸೂರ್ಯಕ ಅಂದ್ರೇನು? ಸೂರ್ಯಕ ಪ್ರತಿಬಿಂಬ. ಸೂರ್ಯನ ಪ್ರತಿಬಿಂಬ ಬೇರೆ, ಸೂರ್ಯ ಬೇರೆ. ಸಾಮ್ಯ ಇದ್ದರೂ ಕೂಡ ಏನಿಲ್ಲ, ಅಲ್ಲಿ ಐಕ್ಯ ಇಲ್ಲ. ದೇರ್ಫೋರ್ ಭೇದನೇ ಸಿದ್ಧಾಂತ ಹೊರತು ಅಭೇದ ಸಿದ್ಧಾಂತ. ಬರೀ ಅಭೇದ ರೂಲ್ಡ್ ಔಟ್. ಅದಕ್ಕೆ ಸಾದೃಶ್ಯ ಯಾತಕ್ಕೆ ಹೇಳ್ತಾರೆ? ವಿವರಣೆ ಕೊಡಲಿಕ್ಕೆ. ಸಾದೃಶ್ಯ ಪ್ರತಿಬಿಂಬ, ಇನ್ನು ಪ್ರತಿಬಿಂಬ ಅಂಬೋದು ಇನ್ನೂ ಕರೆಕ್ಟ್ ವರ್ಡ್. ಯಾಕೆಂದರೆ ಅದರಂತೆ ಇದೆ, ಅದಲ್ಲ. ಅಷ್ಟೇ ಅಲ್ಲ, ಡಿಪೆಂಡೆನ್ಸ್ ಇದೆ ಟೋಟಲಿ. ಅದೇ ಪೂರ್ಣಾಧೀನ. ಕಾಸೌ ಶ್ರುತಿರೀತ್ಯತಃ. ಯಾವುದಪ್ಪ ಶ್ರುತಿ ಹೇಳಿದೆ ಅಂತಾರೆ? ಎಲ್ಲಿ ಶ್ರುತಿ ಹೇಳಿದೆ ಅಂದರೆ, ಈ ಪ್ರಶ್ನೆ ಏನು ಬಂತೀಗ? ಶ್ರುತಿಯಲ್ಲಿ ಭೇದ ಹೇಳಿದೆ ಅಂತ ಹೇಳಿದರೆ ನೋಡಿ, ದೃಷ್ಟಾಂತ ಕೊಟ್ಟಿದ್ದಾರಲ್ಲ. ಅಂದರೆ ಶ್ರುತಿನೇ ಎಕ್ಸ್ಪ್ಲೇನ್ ಮಾಡಿದೆ. ಯಾವ ಶ್ರುತಿ ಪರಮಾತ್ಮನಂತೆ ಅಂತ ಹೇಳಿತೋ, ಅಂಶ ಅಂತ ಹೇಳಿತೋ, ಅದೇ ಶ್ರುತಿ ಹೇಳ್ತಾ ಇದೆ. ಯಥೈಷಾ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ. ಎಷ್ಟು ಸಿಂಪಲ್ ನೋಡಿ. ಪುರುಷೇಚ್ಛಾಯ, ಒಂದು ನೆರಳಿದೆ, ಪುರುಷ ಇದ್ದಾನೆ. ಪುರುಷ ಇದೆ, ನೆರಳಿದ್ದಾನೆ. ನೆರಳು ಎಂಥದ್ದು? ಅದು ನೋಡಿದರೆ ಹೇಗೆ ಕಾಣಿಸುತ್ತೆ? ನೆರಳು ಹೇಗಿರುತ್ತೆ? ಫುಲ್ ಪುರುಷ ಕಂಡಕ್ಕೆ ಕಾಣುತ್ತೆ. ಆದರೆ ಈ ನೆರಳೇ ಬೇರೆ, ಪುರುಷನೇ ಬೇರೆ. ಇಲ್ಲಿ ಪುರುಷನ ಅಧೀನ ನೆರಳಿದೆಯೋ, ನೆರಳಧೀನ ಪುರುಷ ಇದ್ದಾನೋ? ಅದಕ್ಕೆ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ. ಪುರುಷ ಅಂದರೆ ಪರಮಪುರುಷ ನಾರಾಯಣ ಇದ್ದಾನಲ್ಲ, ಆತ ಬಿಂಬ. ಉಳಿದವರೆಲ್ಲ ಏನದು? ಪ್ರತಿಬಿಂಬ. ಇದನ್ನೇ ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ಒಂದರ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀರನೆಂದೆನಿಸಿ ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವಸು ವಿಶೇಷ ಸನ್ಮಹಿಮ. ದೃಷ್ಟಾಂತ ಕೊಡ್ತಾರೆ. ದೇವರು ನಮ್ಮಿಂದ ಹೇಗಿದ್ದಾನೆ, ನಮ್ಮ ನೆರಳು ಹೇಗೋ ಹಾಗಿದ್ದಾನೆ. ನೆರಳು ಎದ್ರೆ ಪೂರ್ತಿ ನಮ್ಮಿಂದ ಏನು ಮಾಡ್ತಾನೆ, ಅಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾನೆ. ಎಕ್ಸಾಂಪಲ್ ಅದಕ್ಕೆ ಅದು ನೆರಳು ಪುರುಷನ ಅಧೀನ ಎಂಬುದು ಸಿದ್ಧಾಂತ. ಇಲ್ಲಿ ದೃಷ್ಟಾಂತಲ್ಲಿ ಎಲ್ಲ ತೊಗೋಬಾರ್ದು. ಎಷ್ಟು ತೊಗೋಬೇಕು ನಾವೀಗ? ನಮ್ಮ ಹಿಂದೆ ದೇವರು ಹೇಗಿರ್ತಾನೆ, ನೆರಳಿದ್ದಾಗಿರ್ತಾನೆ. ನೆರಳು ಹೇಗೆ ಬಿಂಬನ ಬಿಟ್ಟಿರೋದಿಲ್ವ ಹಾಗೆ ಪರಮಾತ್ಮ ಪ್ರತಿಬಿಂಬ ಉಲ್ಟಾ ಪಡ್ತಾ ಇದೆ. ಪ್ರತಿಬಿಂಬ ಅಂದ್ಬಿಟ್ಟು ಪರಮಾತ್ಮ ಇರೋದಿಲ್ಲ, ಅಷ್ಟು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಛಾಯಾ ಯಥಾ ಪುಂಸದೃಶಿ ಪುಮಧೀನಾಚ ದೃಶ್ಯತೆ. ಮುಂದೆ ಇದೇ ವಿಷಯ ಮತ್ತೆ ಅದು ಭಿನ್ನಾಂಶ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಉಪಮಾಮದ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಥಾ ಪುಂಸದೃಶಿ ಪುಮಧೀನಾಚ ದೃಶ್ಯತೆ. ಛಾಯಾ ಇದೆ, ಈಗ ಅದು ಪುರುಷ ಇದ್ದಾಗೆ ಇದೆ, ಆದರೆ ಪುರುಷನ ಅಧೀನವಾಗಿದೆ, ಪುರುಷನಲ್ಲ ಅದು. ಮೂರಂಶ ಇದೆ ಅದರಲ್ಲಿ. ಆ ದೃಷ್ಟಾಂತ ಇದು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಏವಮೇವ ಆತ್ಮಕಾಸ ನೋಡಿ, ಪರಮಾತ್ಮ ಆತ್ಮ, ಉಳಿದವರೆಲ್ಲ ಆತ್ಮಕರು. ಸೂರ್ಯಕ ಅರ್ಥ ಆಯ್ತಾ?
ಬ್ರಹ್ಮಾದ್ಯಾಹ ಪರಮಾತ್ಮನಃ, ಬ್ರಹ್ಮಾದಿಗಳೆಲ್ಲ ಕೂಡ ಆತ್ಮಕರೇ ಹೊರತು ಆತ್ಮಶಬ್ದ ವಾಚ್ಯತ್ವ ಪರಮಾತ್ಮನೇ ಮಾತ್ರನೇ. ಒಂದು ಬ್ರಹ್ಮಸೂತ್ರ ಒಂದಿದೆ, ದ್ಯೂಭುವಾದಿ ಆಯತನಂ ಸ್ವಶಬ್ದಾತ್. ಆತ್ಮಶಬ್ದ ಅಂಬುದು ದೇವರ ಸ್ಪೆಸಿಫಿಕ್ ನೇಮ್ ಅಂತ ಹೇಳ್ತಾರೆ. ನಾವೆಲ್ಲ ಏನಂತ ಹೇಳ್ತೇವೆ, ಜೀವಾತ್ಮ ಹಾಗೆಲ್ಲ ಉಪಯೋಗಿಸ್ಬಿಡ್ತೇವೆ. ಅದು ಹೇಳ್ತಾರೆ ಆತ್ಮಶಬ್ದನ ಸ್ಟ್ರಿಕ್ಟ್ಲಿ ಉಪಯೋಗಿಸೋದಾದರೆ ಬಿಂಬ ಅಂತ ಅರ್ಥ. ಅದಕ್ಕೆ ಬಿಂಬ ಅಂತಿರೋದ್ರಿಂದ ಅವನೊಬ್ಬನೇ ಬಿಂಬ, ಅಲ್ಟಿಮೇಟ್ ಬಿಂಬ ಪರಮಾತ್ಮ ಒಬ್ಬನೇ. ಆದ್ದರಿಂದಾಗಿ ಆತ್ಮ, ಉಳಿದವರೆಲ್ಲ ಆತ್ಮಕರು ಅಂತ ಕರಿಬೇಕು. ಏನಂತ ಕರಿಬಾರ್ದು, ಆತ್ಮಕರು ಅಂತ ಕರಿಬೇಕೆ ಹೊರತು ಆತ್ಮ ಅಂತ ಕರಿಬಾರ್ದು. ಅದಕ್ಕೆ ದೇವರ ಎಕ್ಸ್ಕ್ಲೂಸಿವ್ ನೇಮ್ ಅದು. ಎಕ್ಸ್ಕ್ಲೂಸಿವ್ ನೇಮ್ ಅಂದ್ರೇನು, ಬೇರೆಯವ್ರು ಹೇಳೋದಿಲ್ಲ. ಎಕ್ಸ್ಕ್ಲೂಸಿವ್ ಯುನಿಕ್ ಆತನ ಹೇಳೋದು. ಏವಮೇವ ಆತ್ಮಕಾ ಸರ್ವೇ ಬ್ರಹ್ಮಾದ್ಯಾಹ ಪರಮಾತ್ಮನಃ ಸತ್ತಾ ಪ್ರತೀತಿ ಕಾರ್ಯೇಷು ಪುಮಧೀನಾ ಯಥೇಯತೆ. ನೋಡಿ, ಈಗ ತತ್ವಸಂಖ್ಯಾನ ಗೊತ್ತಾಗುತ್ತೆ. ಸತ್ತಾ ಪ್ರತೀತಿ ಕಾರ್ಯೇಷು, ಸತ್ತಾ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ, ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ತದಪೇಕ್ಷಂ ಅಸ್ವತಂತ್ರ. ಅದಕ್ಕೆ ಪುಮಧೀನಾ ಯಥೇಯತೆ. ಆಭಾಸ ಏವ ಮುಖ್ಯ ಪುರುಷಾ ಮುಕ್ತಾಶ್ಚ ಪರಮಾತ್ಮನಃ. ಆದ್ದರಿಂದ ಜೀವರೆಲ್ಲ ಪರಮಾತ್ಮನ ಪ್ರತಿಬಿಂಬನೇ ಹೊರತು ಏನಲ್ಲ, ಪರಮಾತ್ಮನೇ ಅಲ್ಲ. ಮುಕ್ತರಾದ ಮೇಲೆ ಮುಕ್ತಾಶ್ಚ, ಮುಕ್ತರಾದ ಮೇಲೆ ಪ್ರತಿಬಿಂಬನೇ ಹೊರತು ಏನಲ್ಲ, ಬಿಂಬ ಆಗ್ಲಿಕ್ಕೆ ಸಾಧ್ಯ. ಎಂದಾರು ಬಿಂಬ ಆಗಿ ನೋಡಿದ್ದೀರಾ? ಎಲ್ಲರೂ ಆಗುತ್ತಾ? ಸಾಧ್ಯನೇ ಇಲ್ಲ. ದೇರ್ಫೋರ್ ಪ್ರತಿಬಿಂಬನೇ ಬಿಂಬನೇ. ಅದು ಬೇರೆ. ಅದಕ್ಕೆ ಅಬ್ಸಲ್ಯೂಟ್ ಬಿಂಬ ಅಂದರೆ ಪರಮಾತ್ಮ ಒಬ್ಬನೇ ಗೊತ್ತಾ. ಅಬ್ಸಲ್ಯೂಟ್ ಅಂತ ಪದ ಉಪಯೋಗಿಸ್ಬೇಕು. ಇದ್ರ ಮೇಲೆ ನಮ್ಮಲ್ಲಿ ಹೈಯರ್ ಆಫೀಸರು, ಸುಪ್ರೀಂ ಮೋಸ್ಟ್ ಆಫೀಸರ್, ಅದು ಬೇರೆ. ಅವನ ಮೇಲೆ ಯಾರೂ ಇಲ್ಲ. ಅದ್ರ ಬರೀ ಇವನು ಡೈರೆಕ್ಟ್ ಬಾಸ್ ಇವನಾದರೂ ಕೂಡ ಅವನಿಗೆ ಅವನ ಅಧೀನನೇ. ಛಾಯಾ ಯಥಾ ಪುಂಸದೃಶಿ ಪುಮಧೀನಾ ಚ ದೃಶ್ಯತೆ. ಇದೆಲ್ಲ ಆಭಾಸ ಶಬ್ದಕ್ಕೂ ಅರ್ಥ ಇದೆ, ಪ್ರತಿಬಿಂಬಕ್ಕೂ ಇದೇ ಅರ್ಥ ಇದೆ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಆಭಾಸ ಏವ ಚ ಮುಂದೆ ಬರುತ್ತೆ ಸೂತ್ರ. ಛಾಯಾ ಯಥಾ ಪುಂಸದೃಶಿ ಪುಮಧೀನಾ ಚ ದೃಶ್ಯತೆ ಸ್ವಯಮೇವ ಆತ್ಮಕಾ ಸರ್ವೇ ಬ್ರಹ್ಮಾದ್ಯಾಃ ಪರಮಾತ್ಮನಃ ಸತ್ತಾ ಪ್ರತೀತಿ ಕಾರ್ಯೇಷು ಪುಮಧೀನಾ ಯಥೇಯತೆ ಆಭಾಸ ಏವ ಪುರುಷಾಃ ಮುಕ್ತಾಶ್ಚ ಪರಮಾತ್ಮನಃ ಅಂಥೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಛಾಯಾ ವಿಷ್ಣು ರಮಾ ತಸ್ಯಾಚ್ಛಾಯಾ ಧಾತಾ ವಿಶೇಷಕೌ ತಸ್ಯ ಇಂದ್ರಕಾಮೌ ಚ ತಯೋರನ್ಯೇ ಅಖಿಲಾ ಅಪಿ ಹರೇರ್ಬ್ರಹ್ಮಾಸ್ಯ ಗೀಹಿ ತಸ್ಯಾಹ ವಿಶೇಷೌ ಇಂದ್ರಃ ಏತಯೋಃ ಮಾರಶ್ಚ ಆಭಾಸಕಾಃ ಸರ್ವೇ ಏತಯೋಃ ತದಧೀನತಃ ಸ್ವಲ್ಪೇ ಅಲ್ಪಶಕ್ತಯಶ್ಚೈವ ಪೂರ್ಣಶಕ್ತಿ ಪರೋ ಹರಿಃ. ಇದಿಷ್ಟು ತಾತ್ಪರ್ಯದಲ್ಲಿ ಬಂದುಬಿಟ್ಟಿದೆ. ಎರಡು ಶ್ಲೋಕದ ಹೇಳಿದ್ದಾರೆ. ಆಭಾಸಕೋಶ್ಚ ಪವನಃ ಪವನಸ್ಯ ರುದ್ರಃ ಶೇಷಾತ್ಮಕೋ ಗರುಡ ಏವ ಚ ಶಕ್ರಕಾಮೋ. ಅದು ಆಭಾಸಕಾತ್ವಥ ರಮಾ. ಸ್ತ್ರೀಯರ ಪ್ರತಿಬಿಂಬ ಪುರುಷರ ಪ್ರತಿಬಿಂಬ ಎರಡನ್ನೂ ಆಚಾರ್ಯ ಕೊಟೇಶನ್ ಕೊಡ್ತಾರೆ. ಅದಕ್ಕೆ ಇದನ್ನು ಅರ್ಥ ಆಗ್ಬೇಕಾದ್ರೆ ಅದನ್ನು ಕೋಟ್ ಮಾಡಬೇಕು. ಅಲ್ಲಿ ಇದನ್ನು ಕೋಟ್ ಮಾಡಿಕೊಂಡ್ರೆ ಕ್ಲಾರಿಟಿ ಬರುತ್ತೆ. ಹರೇರ್ ಬ್ರಹ್ಮಾಸ್ಯ ಗೀಹಿ. ಅದೆಲ್ಲ ನಾಳೆ ಡೀಟೇಲಾಗಿ ನೋಡಿ.